ಹಾಯ್ ಫ್ರೆಂಡ್ಸ್, ನಾವಿವತ್ತು ಹೊರಟಿರೋದು ಶೃಂಗೇರಿಯಿಂದ 6 ಕಿಲೋಮೀಟರ್ ದೂರದಲ್ಲಿರುವ ವಾರಾಹಿ ಅಮ್ಮನವರ ದೇವಸ್ಥಾನಕ್ಕೆ. ಈ ದೇವಿಯು ಭೂಮಿಗೆ ಸಂಬಂಧಪಟ್ಟ ಹಾಗೆ ಹಣಕಾಸು ಸಂಬಂಧಪಟ್ಟ ದೇವರಾಗಿರುತ್ತೆ. ಯಾಕಂದರೆ ಇಲ್ಲಿ ಅಗ್ದಲೆಲ್ಲ ಚಿನ್ನ ಸಿಗ್ತಿತ್ತಂತೆ. ಅಂದರೆ ಕಾವಲಿಗೋಸ್ಕರ 150 ವರ್ಷದ ಹಿಂದೆ ಧರ್ಮಸ್ಥಳದಿಂದ ವಾರಾಹಿ ಅಮ್ಮನವರನ್ನು ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಕಾವಲಿಗೋಸ್ಕರ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಿಮಗೇನಾದರೂ ಹಣಕಾಸಲ್ಲಿ ತೊಂದರೆ, ಏನಾದ್ರು ಕೋರ್ಟು ಕಚೇರಿ, ಏನಾದ್ರು ಯಾರಾದ್ರು ದುಡ್ಡು ಕೊಡಬೇಕು, ಆ ರೀತಿ ಏನಾದ್ರು ಇದ್ದರೆ ವಾರಾಹಿ ಅಮ್ಮನವ್ರ ಹತ್ರ ಚಂಡಿಕಾ ಹೋಮ ಏನಾದ್ರು ಹೇಳಿಸ್ಕೊಳ್ಳಿ, ಇಲ್ಲಿ ಆಗುತ್ತಂತೆ. ಇಲ್ಲಿ ಜನರ ನಂಬಿಕೆ ಆಗಿದೆ. ವಾಡಿಕೆ ಕೂಡ ಹೌದು. ಈ ದೇವಿಯು ಅಂದರೆ ಪಂಜುಳಿಯ ರೂಪದಲ್ಲಿ, ಅಂದರೆ ವಾರಾಹಿ ಅಮ್ಮನವರ ರೂಪ ತಾಳಿದೆ. ಇದು ಕರ್ನಾಟಕದಲ್ಲಿ ಒಂದೇ ದೇವಸ್ಥಾನ ಇದೆ ಅಂತೇಳಿ ಇಲ್ಲಿ ಜನರು ನಂಬ್ತಾರೆ. ಬಟ್ ನನಗೆ ಸರಿ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿ ದಿವಸನೂ ದೇವಸ್ಥಾನದಲ್ಲಿ ಚಂಡಿಕಾ ಹೋಮ ಹಾಗೂ ಹವನಗಳು ನಡೆಯುತ್ತೆ. ಚಿಕ್ಕ ದೇವಸ್ಥಾನದಿಂದ ಪ್ರಗತಿ ಹಂತದಲ್ಲಿದೆ. ಇನ್ನು ದೊಡ್ಡ ಆದಮೇಲೆ ಇನ್ನೊಂದು 2-3 ವರ್ಷ ಆದಮೇಲೆ ಸುಮಾರು ಅಭಿವೃದ್ಧಿ ಆಗ್ಬೋದು ಅಂತೇಳಿ ನನ್ನ ಅಭಿಪ್ರಾಯ.